ಸಾವು ಅನ್ನೋದೇ ಹಾಗೆ, ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಅಲ್ಲೂ ಅಷ್ಟೇ, ಅದೊಂದು ಲಾಜಿಸ್ಟಿಕ್ ಕಂಪನಿಯಲ್ಲಿ ಆಕೆ ಎಂದಿನಂತೆ ತನ್ನ ಪಾಡಿಗೆ ಬ್ಯಾಟರಿ ಆಪರೇಟೆಡ್ ಸರಕು ಸಾಗಾಣೆ ವಾಹನ ಚಾಲನೆ ಮಾಡ್ತಾ ಇದ್ಲು. ಆದರೆ ಅದೇ ವಾಹನ ಚಾಲನೆ ಈಗ ಆಕೆಯ ಜೀವವನ್ನೇ ಬಲಿ ಪಡೆದುಕೊಂಡ್ಬಿಟ್ಟಿದೆ. ಹೌದು, ಇಂಥದ್ದೊಂದು ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಸೇಟ್ ದಿನ್ನೆ ಬಳಿ ಇರೋ ಲಿನ್ಫಾಕ್ಸ್ ಲಾಜಿಸ್ಟಿಕ್ ಕಂಪನಿಯಲ್ಲಿ. ಇನ್ನೂ ಮೃತಪಟ್ಟಿರೋದು ಸಂಧ್ಯಾ ಅಂತ, 25 ವರ್ಷದ ಮಹಿಳೆ. ಮೃತ ಸಂಧ್ಯಾ ಬ್ಯಾಟರಿ ಆಪರೇಟೆಡ್ ಸರಕು ಸಾಗಾಣೆ ವಾಹನ ಚಾಲನೆ ಮಾಡ್ತಾ ಇದ್ಲು. ಆದರೆ ಅದೊಂದು ಕ್ಷಣ ಆಕೆ ಚಲಾಯಿಸ್ತಾ ಇದ್ದ ವಾಹನ ಹಿಂಬದಿಗೆ ಹೋಗಿದ್ದು, ವಾಹನದ ಮೇಲೆ ನಿಂತಿದ್ದ ಆಕೆ ಸರಕು ಸಾಗಾಣೆಗಳನ್ನು ಜೋಡಿಸಲು ಮಾಡಿದ್ದ ಬೃಹತ್ ಕಬ್ಬಿಣದ ರ್ಯಾಕ್ನೊಳಗೆ ಸಿಲುಕಿ ಹಾಕೊಂಡಿದ್ದಾಳೆ. ಇದರಿಂದ ಆಕೆ ಇತ್ತ ಹೊರಗೂ ಬರಲಾಗದೆ ಒಳಗೂ ಹೋಗಲಾಗದೆ ದೇಹ ಬ್ಯಾಟರಿ ಚಾಲಿತ ವಾಹನ ಹಾಗೂ ಹಿಂಭಾಗದ ಕಬ್ಬಿಣದ ರ್ಯಾಕ್ ಮಧ್ಯೆ ನಲುಗಿ ಹೋಗಿದೆ. ಅಷ್ಟೇ ಸರ್. ಕೂಡಲೇ ಅಕ್ಕಪಕ್ಕ ಕೆಲಸ ಮಾಡಿದವರು ಓಡೋಡಿ ಬಂದು ಆಕೆಯನ್ನು ಹೊರತೆಗೆಯುವ ಪ್ರಯತ್ನ ಮಾಡ್ತಾರೆ. ಆದರೆ ಅಷ್ಟರಲ್ಲಾಗಲೇ ದೇಹ ಅಪ್ಪಚ್ಚಿಯಾಗಿ ತೀವ್ರ ಅಸ್ವಸ್ಥಳಾಗಿದ್ದ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆದರೂ ಆಕೆ ಬದುಕುಳಿಯಲಿಲ್ಲ. ಅಸ್ವಸ್ಥಳಾಗಿದ್ದ ಮಹಿಳೆಯನ್ನ ಕಂಪನಿಯೇ ಕಾರಲ್ಲಿ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ರು. ಆಸ್ಪತ್ರೆಗೆ ಬರುವವರಿಗೆ ಆಸ್ಪತ್ರೆಯಲ್ಲೂ ಸಹ ಮಾತನಾಡಿಕೊಂಡಿದ್ದ ಮಹಿಳೆಗೆ ವೈದ್ಯರು ಪರೀಕ್ಷೆ ಮಾಡಿ ಚಿಕಿತ್ಸೆ ಆರಂಭ ಮಾಡಿದ್ರು. ಆದರೆ ಅದೇನಾಯ್ತೋ ಏನೋ, ಆಕೆ ಆಸ್ಪತ್ರೆಯ ಬೆಡ್ ಮೇಲೆ ಇದ್ದಕ್ಕಿದ್ದಂತೆ ಸಡನ್ ಆಗಿ ಆಕೆಯ ಹೃದಯ ಬಡಿತವೇ ನಿಂತು ಹೋಗಿದೆ. ನಾನು ಸಂಧ್ಯಾ ಅವ್ರ ಅಕ್ಕ ಮಾತಾಡ್ತಾ ಇದ್ದೀನಿ. ಅವಳಿಗೆ ಈ ತರ ಏನು ಹುಷಾರಿಲ್ದಂಗೆ ಏನು ಯಾವತ್ತೂ ಇದ್ದಿದ್ದಿಲ್ಲ. ಯಾವಾಗೂ ನಾರ್ಮಲ್ ಆಗಿ ಕೆಲಸ ಹೋಗ್ತಾ ಇತ್ತು. 2 ತಿಂಗಳು ಅಷ್ಟೇ ಆಗಿತ್ತು. ಅವಳು ಮುಂಚೆನೂ ಒಂದು 10 ವರ್ಷದ ಹಿಂದೆ ಕೆಲಸ ಮಾಡ್ತಾ ಇದ್ಲು. ಬಿಟ್ಲು, ಮದುವೆ ಆದ್ಮೇಲೆ ಅವರೂರಲ್ಲೇ ಇದ್ದಿದ್ದು. ಅವಳಿಗೆ ಎಂಥರ ಕಾಯಿಲೆ ಏನೂ ಇಲ್ಲ. 12 hours ಡ್ಯೂಟಿ. ಹೆಣ್ಮಕ್ಳಿಗೆ ಆ ಥರ ಇದು ಮಾಡಬಾರ್ದು. ಆ ಮಷೀನ್ ಏನು ಸರ್ ಅಂತರ ಇದೆ ನೋಡಿದ್ರೆ, ಹಂಗೆಲ್ಲ ಗುದ್ಕೊಂಡು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅದಕ್ಕೆ? ಹಂಗೆಲ್ಲ ಮಾಡಿದ್ರೆ ಯಾಕೆ? 12 hours ಡ್ಯೂಟಿ ಆದರೆ ಸಂಬಳನೂ ಕಮ್ಮಿ. ಅವಳು ಏನು ಯಜಮಾನರ ಇದು ಮಾಡಿಕೊಂಡು ನಮ್ಮಮ್ಮ ಮನೆಯಲ್ಲಿ ಬಂದಿದ್ದಾಳೆ. ನಮ್ಮಮ್ಮನೇ ಸಾಕ್ತಾ ಇದ್ದಿದ್ದು. 2 ತಿಂಗಳಿಂದ ಅಷ್ಟೇ ಅವಳು ಕೆಲ್ಸಕ್ಕೆ ಹೋಗಿರೋದು. ಗುದ್ಕೊಂಡು ಈ ಥರ ಸತ್ತೋಗಿರೋ ಅಂದರೆ ಮಕ್ಕಳು ಇನ್ನೂ ಚಿಕ್ಕ ಅವ್ರಿಗೆ ಯಾರು ನೋಡೋದು? ಚಿಕ್ಕ ಮಗುಗೆ ಇನ್ನೂ ಹಾರ್ಟಲ್ಲಿ ಹೋಲಿದೆ. ಅವಳಿಗೆ ಏನು ಹೇಳಕ್ಕೂ ಆಗೋದಿಲ್ಲ. ಇವಾಗ ಯಾರು ಸರ್ ಅದಕ್ಕೆ ಇದು ರೆಸ್ಪಾನ್ಸ್ ಯಾರು ಮಾಡ್ತಾರೆ? ಅವ್ರ ಮಕ್ಕಳಿಗೆ ಏನೋ ಒಂದು ದಾರಿ ತೋರಿಸ್ಬೇಕಲ್ವಾ? ಒಂದು ಹೆಣ್ಮಗುಗೆ ಅಮ್ಮ ಇದ್ರೇನೆ ನಡೆಯೋದು, ಅಪ್ಪ ಇಲ್ಲಾದ್ರೂ ನಡೀತಾರೆ. ಯಾಕಂದ್ರೆ ಒಂದು ಹೆಣ್ಮಗು ಗಂಡ್ಮಗು ಇದೆ ಅಂದ್ರೆ ನೋವೆಲ್ಲ ಹೆಣ್ಮಗುಗೆ ಅಷ್ಟೇ ಗೊತ್ತಾಗೋದು. ಅಪ್ಪ ಇಲ್ಲಾದ್ರೂ ನಡೀತದೆ, ಅಮ್ಮ ಇಲ್ದಿದ್ರೆ ಹೆಂಗ್ ನಡೀತದೆ? ಅದಕ್ಕೆ ಇದಕ್ಕೂ ಆಡ್ಬೇಕು ಸರ್. ಮಕ್ಳಿಗೆ ಏನೋ ಒಂದು ದಾರಿ ತೋರಿಸ್ಬೇಕು. ಇಲ್ಲ ಇನ್ನು ಚಿಕ್ಕ ಮಕ್ಳು ಸರ್, ಅವು ಹೆಂಗ್ ಸರ್ ಹಿಂಗಾದ್ರೆ? ಇದು ಮಾಡೋದಕ್ಕೆ ಅಲ್ವಾ ಹಿಂಗಾಗಿರೋದು? ಯಾಕಾಗ ಮಾಡ್ಬೇಕು? ಹೆಣ್ಮಕ್ಳು ತಗೊಳ್ಳೇಬಾರ್ದು ಅಂತ ಈ ಕೆಲ್ಸಕ್ಕೆ. ಅವು ಆಟೋಮೆಟಿಕ್ ಮಷಿನ್, ಕರೆಂಟ್ ತರ ಮಷಿನ್ಗಳಿದೆ, ಅಂದ್ರೆ ಎಲ್ಲ ಯಾಕೆ ತಗೋಬೇಕು? ಹಿಂದೆ ರ್ಯಾಕರ್ ಗುದ್ಕೊಂಡು ಏನು ಸೇಫ್ಟಿ ಮೆಜರ್ಮೆಂಟ್ ಇಲ್ದಂಗೆ ಹಂಗೆಲ್ಲ ಇದು ಮಾಡ್ರಿ, ಹಂಗೆ ನೆಗ್ಲಿಜೆನ್ಸ್ ಮಾಡಿದ್ರೆ ಅದಕ್ಕೆ ಏನೋ ಒಂದು ಪರಿಹಾರ ಮಾಡ್ಬೇಕು. ಅವ್ರು ಓನರ್ ಕಂಪ್ನಿ ಅವರು ಇವ್ರು ಕಟ್ಕೊಡ್ಬೇಕು ಸರ್. ಮಕ್ಳಿಗೆ ಏನೋ ಒಂದು ದಾರಿ ತೋರಿಸ್ಬೇಕು. ಇಲ್ಲಾಂದ್ರೆ ಮಕ್ಳ ಭವಿಷ್ಯ ಏನಾಗುತ್ತೆ ಸರ್? ಇನ್ನೂ ವಯಸ್ಸು ಚಿಕ್ಕ ಮಕ್ಳು, 1ನೇ ಕ್ಲಾಸ್ ಒಂದು, ಅಂಗನವಾಡಿ ಒಂದು. ಏನ್ ಸರ್ ಇವಾಗ ಅಮ್ಮ ಬೇಕು ಅಂದ್ರೆ ಏನ್, ಯಾರನ್ನ ತೋರಿಸು, ಏನ್ ಹೇಳೋದು? ಅವ್ರಿಗೇನೋ ಒಂದು ದಾರಿ ತೋರಿಸ್ಕೊಡ್ಬೇಕು ಸರ್ ಮಕ್ಕಳಿಗೆ. ಆಗಿದ್ದಾಗೋಗಿದೆ ಅಷ್ಟೇ, ಇನ್ನು ಅವಳು ಹಿಂದಕ್ಕೆ ಏನ್ ಬರಲ್ಲ. ಇನ್ನು ಘಟನೆ ನಂತರ ಆಸ್ಪತ್ರೆಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮದ ಪೊಲೀಸರು ಭೇಟಿ ನೀಡಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇನ್ನು 2 ಮಕ್ಕಳು ಇರೋ ಸಂಧ್ಯಾ ಸಾವನ್ನಪ್ಪಿದ್ದು, ಗಂಡ ಹಾಗೂ ಕುಟುಂಬಸ್ಥರು ದುಃಖದ ಮಡುವಿನಲ್ಲಿ ಮುಳುಗುವಂತಾಗಿದ್ದು, ಮಕ್ಕಳು ತಾಯಿಯಿಲ್ಲದ ತಬ್ಬಲಿಗಳಾಗುವಂತಾಗಿದೆ.